ನಮಸ್ತೆ ಎಲ್ರಿಗೂ. ಮಳೆಗಾಲ ಶುರುವಾಗಿದೆ. ನಾನು ಅದಕ್ಕಿಂತ ಮುಂಚೆ ಸಾಯಿಲ್ ರಿಫ್ರೆಶ್ಮೆಂಟ್ ಮಾಡಿದ್ದೆ. ಸೊ ಅದರ ರಿಸಲ್ಟ್ ಅನ್ನೋ ಹಾಗೆ ಎಲ್ಲ ಗಿಡಗಳಲ್ಲೂ 4, 5 ಹೂಗಳು ಬಿಟ್ಟಿದೆ ಒಟ್ಟೊಟ್ಟಿಗೆ. ಇಷ್ಟು ಕಲರ್ ಗಿಡಗಳಿದೆ, ಇಷ್ಟು ವೆರೈಟಿ ಗಿಡಗಳಿದೆ ನನ್ನ ಹತ್ರ. ರೋಸ್ ಆಗಿರ್ಬೋದು, ದಾಸವಾಳ ಆಗಿರ್ಬೋದು. ತೋರಿಸ್ತೀನಿ ನೋಡೋಣ ಬನ್ನಿ. ನೀವು ಫಸ್ಟ್ ನೋಡಿದ್ದು ರೆಡ್ ರೋಸು, ಅದು 5-6 ಹೂವು ಒಂದು 10 ದಿನಗಟ್ಟಲೆ ಬಿಡ್ತಾನೆ ಇತ್ತು. ಒಂದಾದಮೇಲೆ ಒಂದು ಹೂವು ಬಿಡ್ತಾನೆ ಇತ್ತು. ಇದು ರೋಸ್ ಪಿಂಕ್ ಕಲರ್ ಹೂವು. ನಾನು ಮುಂಚೆ ಹೇಳಿದ್ದೆ, ನಾನು ಗುಲಾಬಿ ಹೂವು ಅಲ್ಲ, ಯಾವುದೇ ಹೂವನ್ನು ನಾನು ಕೀಳಲ್ಲ, ಮುಡಿಯಲ್ಲ ಅಂತ. ಸ್ವಲ್ಪ ದಿನ ಆದಮೇಲೆ ದೇವ್ರ ಪೂಜೆಗೆ ಅಮ್ಮ ಬೇಕಂದರೆ ಕಿತ್ಕೋತಾರೆ. ಆ ಸ್ವಲ್ಪ ದಿನ ಇದ್ಬಿಟ್ಟು ಅವೇ ಉದುರೋಗ್ತವೆ. ಇದು ಒಂಥರ ಹೂವು. ಇದು ಬೇಬಿ ಪಿಂಕ್ ಕಲರ್ ರೋಸ್. ಇದಷ್ಟು ದೊಡ್ಡ ಸೈಜ್ ಇಲ್ಲ, ಬಟನ್ ರೋಸ್ ಥರ ಇದು. ಇದು ಇವಾಗ ನೋಡ್ತಿದ್ರೆ ಆ್ಯಶ್ ಕಲರ್. ಇದು ಆ್ಯಶ್ ಮತ್ತು ಡಾರ್ಕ್ ಪಿಂಕ್ ಕಲರ್ ಮಿಕ್ಸ್. ಇದು ಕೂಡ ಅಷ್ಟೇ 4-5 ಹೂವು. ತುಂಬ ಹೂ ಬಿಟ್ಬಿಟ್ಟು ಹೋಯಿತು. ಈಗ ನಾನು ವೀಡಿಯೋ ಮಾಡೋ ಟೈಮಲ್ಲಿ ಒಂದು 4 ಹೂ ಉಳ್ಕೊಂಡಿತ್ತು. ಇದು ಪಿಂಕ್ ಮತ್ತು ವೈಟ್ ಕಾಂಬಿನೇಷನಲ್ಲಿ ಇರೋ ಹೂವು. ಇದು ತುಂಬ ದೊಡ್ಡ ಟೈಪ್ ರೋಸು, ಬಟ್ ಒಟ್ಟೊಟ್ಟಿಗೆ ಇರೋದ್ರಿಂದ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಇದು ಯೆಲ್ಲೋ ಮತ್ತು ಪಿಂಕ್ ಮಿಕ್ಸ್ ಕಲರ್. ಅದ್ರ ಹಿಂದೆ ಒಂದು ವೈಟ್ ರೋಸು ಸಣ್ಣಗಿತ್ತು, ಅದಷ್ಟು ತೋರಿಸ್ಲಿಲ್ಲ ನಾನು. ಇದು ದಾಸವಾಳ ನೋಡಿದ್ರಲ್ಲ, ಇದು ಕೇಸರಿ ಕಲರ್ ರೋಸು, ಬಟ್ ವಿಡಿಯೋದಲ್ಲಿ ರೆಡ್ ಕಲರ್ ಕಾಣಿಸ್ತಾ ಇದೆ. ಈಗ ದಾಸವಾಳ ಗಿಡಗಳಿಗೆ ಬಂದರೆ, ಇದು ಹಳ್ಳಿ ಟೈಪು, ಹಳ್ಳಿಗಳಲ್ಲಿ ಬೆಳೆಸೋ ಅಂಥ ದಾಸವಾಳ. ಹೈಬ್ರಿಡ್ ಅಲ್ಲ, ಮತ್ತು ನರ್ಸರಿಯಿಂದ ತಂದಿದ್ದಲ್ಲ. ಇದು ಒಂದು ರೀತಿ ನಂದಿ ಬಟ್ಟಲು ಹೂವು. ಇದು ನಾನು ಮುಂಚೆ ಒಂದು ವೀಡಿಯೋದಲ್ಲಿ ತೋರಿಸಿದೆ. ಇದು ಅಷ್ಟೇ ಗೊಂಚಲು ಬಿಡುತ್ತೆ. ಇದು ಒಂದು ಲೈಟ್ ಕೇಸರಿ ಬಣ್ಣದ ದಾಸವಾಳ ಹೂವು. ಇದು ಹಳ್ಳಿ ಗಿಡ. ಇದು ಗೌರಿ ಹೂಗಳು ಗಣಪತಿ ಹಬ್ಬದಲ್ಲಿ ಮಾತ್ರ ಬಿಡುತ್ತೆ, ಬಟ್ ಇವಾಗ ವರ್ಷಿಡೀ ಬಿಡ್ತಾ ಇದೆ ನಮ್ಮ ಮನೇಲಿ. ಇದು ಒಂದು ರೀತಿ ಗಿಡ. ಇದು ನಾನು ಈಗ ಸಣ್ಣ ವೀಡಿಯೋ ಮಾಡ್ತಿರೋದ್ರಿಂದ ತುಂಬ ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ. ಇದು ಪರ್ಪಲ್ ಕಲರ್ ಮೊದಲನೇ ಸಲ ಹುಟ್ಟಿದೆ. ನನ್ನ ಕಸಿನ್ ಮನೆಯಿಂದ ತಂದಿದ್ದು ಚಿಕ್ಕ ಗಿಡ ಇದು. ಇದು ಅಂತೂ ನೋಡಿದ್ರೆ ಗೊತ್ತಾಗ್ತಿದೆ, ಇಷ್ಟು ದೊಡ್ಡ ಹೂವು, ಯೆಲ್ಲೋ ಕಲರ್, ವೆರಿ ಅಟ್ರಾಕ್ಟಿವ್ ದಾಸವಾಳ. ಇದು ನಾನು ನರ್ಸರಿಯಿಂದ ತಂದಿದ್ದು. ಇದು ಎಲ್ರಿಗೂ ಫೇವ್ರೆಟ್ ಅಟ್ರಾಕ್ಟಿವ್ ಹೂವು. ಇದು ಗಣಪತಿ ಕಲರ್, ಗಣಪತಿ ಇರುತ್ತಲ್ಲ ಅದೇ ಕಲರ್ ಇದು. ಅಮ್ಮ ಇಲ್ಲೇ ಶಿಕಾರಿಪುರದಲ್ಲಿ ಅವರು ಪರಿಚಯದವರೊಬ್ಬರು ಮನೆಯಿಂದ ತಂದು ನಟ್ಟಿದ್ರು ಹೋದ ವರ್ಷ. ಇದು ವೈಟ್ ರೋಸು. ವೈಟ್ ಅಂದರೆ ಅದು ಲೈಟ್ ಪಿಂಕ್ ಶೇಡ್ ಬರುತ್ತೆ. ಅದು ತುಂಬ ಚೆಂದ ಇರುತ್ತೆ. ಈ ಸಲ ಯಾಕೋ ಅಷ್ಟು ಚೆನ್ನಾಗಿ ಬಿಡಲಿಲ್ಲ ಅದು. ಇದು ಯೆಲ್ಲೋ ರೋಸಸ್ಸು. ಇದು ಅಲಾಮಂಡ. ಸಮ್ಮರಲ್ಲಿ ಜಾಸ್ತಿ ಹೂ ಬಿಡುತ್ತೆ ಇದು. ಇನ್ನೂ ಬಿಟ್ಟಿದೆ. ನಾನು ಸಾಯಿಲ್ ರಿಫ್ರೆಶ್ಮೆಂಟ್ ಮಾಡಿದ್ಮೇಲೆ ಜಾಸ್ತಿ ಹೂ ಬಿಟ್ಟಿದೆ. ಇಲ್ಲಿ ನೋಡಿ ಒಂದು ಬದನೆಕಾಯಿ, ಅಲ್ಲಿ ಅದರ ಹಿಂದೆ ಒಂದು ಬದನೆಕಾಯಿ. ಇದು ಶಂಖಪುಷ್ಪ, ಬಿಳಿ ಮತ್ತು ನೀಲಿ ಶಂಖಪುಷ್ಪ, 5 ಸುತ್ತಿಂದಂತ ಹೇಳ್ತಾರಲ್ಲ ಅದು. ಇನ್ನು ಈ ಕಡೆ ಆರ್ನಮೆಂಟಲ್ ಪ್ಲಾಂಟ್ಸ್ಗೆ ಬಂದರೆ, ನಾನು ಇದು ಪ್ಲ್ಯಾಂಟ್ಸ್ ಹೆಸ್ರುಗಳು ಮರೆತುಬಿಟ್ಟಿದ್ದೀನಿ. ಹಚ್ಚುವಾಗ ನೆನಪಿತ್ತು, ಇವಾಗೆಲ್ಲ ಮರ್ತೋಗಿದ್ದೀನಿ. ನೆಕ್ಸ್ಟ್ ನಾನು ಇನ್ನೊಂದು ಡೀಟೇಲ್ ಗಾರ್ಡನ್ ವೀಡಿಯೋ ಮಾಡ್ತೀನಿ, ಆವಾಗ ಪ್ಲ್ಯಾಂಟ್ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಇದು ಸುವರ್ಣಗೆಡ್ಡೆ. ಇದು ಬಾಸ್ಮತಿ ಪ್ಲ್ಯಾಂಟ್. ನಾನು ಪಲಾವ್ ಎಲೆ ಅಂತ ಒಂದು ವೀಡಿಯೋ ಮಾಡಿದ್ದೆ. ಆಮೇಲೆ ನನ್ನ ತಂಗಿ ಅದು ಬಾಸ್ಮತಿ ಪ್ಲ್ಯಾಂಟ್ ಪಲಾವ್ ಎಲೆ ಅಲ್ಲ ಅಂತ ಹೇಳಿದ್ಲು. ಇದು ಕರ್ಬೇವಿನ ಗಿಡ. ನಾನು ಮುಂಚೆ ವೀಡಿಯೋ ಮಾಡಿದಾಗ 2 ಅಡಿ ಇತ್ತು, ಇವಾಗ 5.5-6 ಅಡಿ ಆಗಿದೆ. ಇದು ಒಂದು ರೀತಿ ಆರ್ನಮೆಂಟಲ್ ಪ್ಲ್ಯಾಂಟ್ಸ್. ಕೆಲವೊಂದು ಆರ್ನಮೆಂಟಲ್ ಪ್ಲ್ಯಾಂಟ್ಸು ಹೆಸರು ನೆನಪಿದೆ. ಇದು ಜೇಡ್ ಪ್ಲ್ಯಾಂಟು, ಅರೇಕಾ ಪಾಮ್. ಹೆಸರುಗಳು ಮರ್ತೋಗಿದೆ. ನಾನು ಇನ್ನೊಂದು ಡೀಟೇಲ್ ವೀಡಿಯೋ ಮಾಡ್ತೀನಿ, ಆವಾಗ ಎಲ್ಲ ಪ್ಲ್ಯಾಂಟ್ಸ್ದು ಹೆಸರು ಹೇಳ್ತೀನಿ. ಇದು ಮೊಲ್ಲೆ ಹೂವು. ನಾನು ಮೇಜರಾಗಿ ಹೂವಿನ ಗಿಡಗಳದ್ದು ವಿಡಿಯೋ ಪರ್ಪಸ್ ಮಾಡಿದ್ದು, ಹಾಗಾಗಿ ಹೂವಿನ ಗಿಡಗಳನ್ನ ಜಾಸ್ತಿ ಫೋಕಸ್ ಮಾಡಿದ್ದೀನಿ. ಇದು ಮೊಲ್ಲೆ ಹೂವು. ನಮ್ಮಮ್ಮ ಇದ್ದಿದ್ರೆ ಕೀಳ್ತಿದ್ರು, ಅವ್ರು ಇರಲಿಲ್ಲ, ಹಾಗಾಗಿ ಗಿಡದಲ್ಲಿ ಹೂವಿದೆ. ಇದು ಆ ಕಡೆ ಅಲ್ಲಿ ಹೋಗಿದ್ದು ದುಂಡ್ಮಲ್ಗೆ 7 ಸುತ್ತಿಂದು. ಇದು ಬಸ್ಗಳಲ್ಲೆಲ್ಲ ದೇವ್ರಿಗೆ ಹಾಕಿರ್ತಾರಲ್ಲ ಹೂವಿನ ಹಾರ, ಸೇವಂತಿಗೆ ಹೂವಿನ ಹಾರ, ಆ ಹೂವಿಂದಿದು ಸೇವಂತಿಗೆ. ಇದು ಚಂಪಾ, ಪಿಂಕ್ ಚಂಪಾ. ನಾನು ಫೋಟೋ ಹಾಕ್ತೀನಿ. ಇವಾಗ ಅದು ಹೂ ಬಿಟ್ಟು ಖಾಲಿಯಾಗಿದೆ. ಇದು ನುಗ್ಗೆ ಸಸಿ. ಇದಂತೂ ಹತ್ತಿರ ಇರೋದ್ರಿಂದ ಅಮ್ಮ ಕಿತ್ತು ನುಗ್ಗೆ ಸೊಪ್ಪು. ಇದು ಬ್ರಹ್ಮಕಮಲ.
ಬ್ರಹ್ಮಕಮಲ ಇದೆ ಫಸ್ಟ್ ಟೈಮ್ ಬ್ಲೂಮಿಂಗ್ ಹೂ ಬಿಡ್ತಾ ಇದೆ. ತುಂಬ ಒಂದು 10-20 ಮೊಗ್ಗಾಗಿದೆ. ಅದರಲ್ಲಿ ಎಷ್ಟು ಹೂ ಬಿಡತ್ತೆ ನೋಡಬೇಕು. ಇವಾಗಂತೂ ಒಂದು ಹೂ ಬಿಡ್ಲಿಕ್ಕೆ ರೆಡಿ ಆಗಿದೆ. ಅದರದ್ದು ಡೀಟೇಲ್ ವಿಡಿಯೋ ನಾನು ಮಾಡ್ತೀನಿ ಬ್ರಹ್ಮಕಮಲದ್ದು. ಅದು ಎಷ್ಟು ಅದು ಕಣ್ಣು ಎಡ್ಜಸ್ಸು ಏನಂತಾರೆ, ಆ ಎಲೆಯಲ್ಲಿ ಎಲ್ಲ ಎಡ್ಜಸ್ಸಲ್ಲೂ ಒಂದೊಂದು ಮೊಗ್ಗಾಗಿದೆ. ಇದಂತೂ ವೆರಿ ಬ್ಯೂಟಿಫುಲ್ ಫ್ಲವರ್. ದಿನಕ್ಕೆ ಒಂದು ಹೂ ಬಿಡದೆ ಖಾಲಿ ಇದ್ದಿದ್ದೇ ಇಲ್ಲ ಈ ಗಿಡ. ಇದು ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ. ಮತ್ತೆ ಬನ್ನಿ.